ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 2024 ಕ್ವಶನ್ ಪೇಪರ್ನಲ್ಲಿ ಕೇಳಿರುವಂಥ ರೇಷೋ ಅನಾಲಿಸಿಸ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಒಂದು ಕಂಪನಿಯ ಇನ್ಫಾರ್ಮೇಷನ್, ಚಿರಾಗ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು EPS ಅನ್ನು ಫೈಂಡ್ ಔಟ್ ಮಾಡಬೇಕು, ಅರ್ನಿಂಗ್ ಪರ್ ಶೇರನ್ನು ಫೈಂಡ್ ಔಟ್ ಮಾಡಬೇಕು. ಅರ್ನಿಂಗ್ ಪರ್ ಶೇರಿಗೆ ಫಾರ್ಮುಲಾ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈ ಪ್ರಾಬ್ಲಮ್ನಲ್ಲಿ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡೈರೆಕ್ಟಾಗಿ ಕೊಡಲಿಲ್ಲ, ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ, ಕಂಪನಿಯ ಪ್ರಾಫಿಟಿಂದ ಟ್ಯಾಕ್ಸ್ ಮತ್ತು ಪ್ರಿಫರೆನ್ಸ್ ಡಿವಿಡೆಂಡನ್ನು ಕಳೆದಾಗ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಕಂಪನಿಯ ಪ್ರಾಫಿಟಿಂದ ಎರಡನ್ನು ಲೆಸ್ ಮಾಡಬೇಕು, ಟ್ಯಾಕ್ಸ್ ಮತ್ತು ಪ್ರಿಫರೆನ್ಸ್ ಡಿವಿಡೆಂಡನ್ನು. ಬಟ್ ಈ ಪ್ರಾಬ್ಲಮ್ನಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಅವರೇ ಟ್ಯಾಕ್ಸನ್ನು ಕಳೆದು ಕೊಟ್ಟಿದ್ದಾರೆ. ಸೊ ನೀವು ಮತ್ತೆ ಕಳೆಯುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ನೀವು ಕೊಟ್ಟಿರೋಂಥ ಅಮೌಂಟ್ನಲ್ಲಿ 50% ಟ್ಯಾಕ್ಸ್ ಕಳಿಬೇಕಿತ್ತು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿರೋದ್ರಿಂದ ಟ್ಯಾಕ್ಸನ್ನು ಲೆಸ್ ಮಾಡೋದು ಬೇಡ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 15 lakh ಕೊಟ್ಟಿದ್ದಾರೆ. ಈ 15 lakhಯಿಂದ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಬೇಕಿತ್ತು. ಯಾವಾಗ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಮಾತ್ರ. ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿರೋದ್ರಿಂದ ಟ್ಯಾಕ್ಸನ್ನು ಲೆಸ್ ಮಾಡೋದು ಬೇಡ, ಓನ್ಲಿ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿದರೆ ಆಯಿತು. ಪ್ರಿಫರೆನ್ಸ್ ಡಿವಿಡೆಂಡ್ ಯಾವಾಗ ಬರುತ್ತೆ ಅಂತಂದರೆ, ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ರೆ ಮಾತ್ರ. ಈ ಪ್ರಾಬ್ಲಮ್ನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ 50 lakh ಅಂತ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನೀವೀಗ ಇದು ಒಂದು ಶೇರಿನ ಬೆಲೆ ಎಷ್ಟಿದೆ? ₹10 ಇದೆ. ಇದನ್ನು ಕನ್ಸಿಡರ್ ಮಾಡೋದಲ್ಲ. ಟೋಟಲ್ ಶೇರ್ ಕ್ಯಾಪಿಟಲ್, ಟೋಟಲ್ ಅಮೌಂಟ್ ಎಷ್ಟು? 50 lakh ಇದೆ. ಟೋಟಲ್ ಆಗಿ 50 ಲಕ್ಷ ಅಮೌಂಟ್ ಕಲೆಕ್ಟ್ ಆಗಿದೆ. ಕಲೆಕ್ಟ್ ಆಗಿರೋ ಅಮೌಂಟಿಗೆ ಕ್ವಶನಲ್ಲಿ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ, ಪ್ರಿಫರೆನ್ಸ್ ಶೇರ್ಸ್ ಪಕ್ಕದಲ್ಲಿ, ಅಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಶೇರ್ ಹೋಲ್ಡರ್ಸ್, ಅವರಿಗೆ 10% ಡಿವಿಡೆಂಡ್. ಅಂದರೆ 50 ಲಕ್ಷಕ್ಕೆ 10% ಮಾಡಿದಾಗ 5 ಲಕ್ಷ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. 15 ಲಕ್ಷದಲ್ಲಿ 5 ಲಕ್ಷ ಶೇರ್ ಹೋಲ್ಡರ್ಸಿಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ಉಳಿಯೋದೆಷ್ಟು? ಉಳಿಯುವಂಥದ್ದು 10 ಲಕ್ಷ. ಯಾವುದ್ಯಾವುದನ್ನು ಕಳಿಬೇಕು, ಯಾವುದ್ಯಾವುದನ್ನು ಡಿಡಕ್ಟ್ ಮಾಡಬೇಕು? ಟ್ಯಾಕ್ಸ್ ಮತ್ತು ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು. ಈಗ ಟ್ಯಾಕ್ಸನ್ನು ಆಲ್ರೆಡಿ ಲೆಸ್ ಮಾಡಿ ಕೊಟ್ಟಿದ್ರು, ಸೊ ಟ್ಯಾಕ್ಸ್ ಲೆಸ್ ಮಾಡಲಿಲ್ಲ. ಪ್ರಿಫರೆನ್ಸ್ ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದು ಹೇಗೆ? ಶೇರ್ ಕ್ಯಾಪಿಟಲ್ ಇಂಟು ಗಿವನ್ ಪರ್ಸೆಂಟೇಜ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 50 lakhಗೆ 10% ಮಾಡಿದಾಗ 5 lakh ಬಂತು. 5 lakh ಲೆಸ್ ಮಾಡಿದಾಗ 10 lakh ಆಯಿತು. ಇದು ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಾರ್ಮುಲಾ ಏನು? ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 10 lakh ಬಂದಿದೆ. 10 lakh ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, ಕೊಡಲಿಲ್ಲ. ಟೋಟಲ್ ಆಗಿ ₹70 ಲಕ್ಷ ಕಲೆಕ್ಟ್ ಆಗಿದೆ. ಒಂದು ಶೇರ್ಗೆ ₹100. ನಂಬರ್ ಆಫ್ ಶೇರ್ಸ್ ಕೊಡದೇ ಇದ್ದಾಗ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ, ಪ್ರೈಸ್ ಪರ್ ಶೇರ್ ಮಾಡಿದ್ರೆ ಆಯಿತು. 70 lakh ಟೋಟಲ್ ಆಗಿ ಕಲೆಕ್ಟ್ ಆಗಿದೆ. ಡಿವೈಡೆಡ್ ಬೈ 100 ಮಾಡಿದ್ರೆ ನಂಬರ್ ಆಫ್ ಶೇರ್ ಸಿಗುತ್ತೆ. 70 lakh ಡಿವೈಡೆಡ್ ಬೈ ನಂಬರ್ ಆಫ್ ಒಂದು ಶೇರಿನ ಬೆಲೆ ಎಷ್ಟಿದೆ? 100 ಇದೆ. ಡಿವೈಡ್ ಮಾಡಿದಾಗ 70,000 ಬರುತ್ತೆ. ಇದು ನಂಬರ್ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಪ್ರೈಸ್ ಪರ್ ಶೇರ್. 70 lakh ಡಿವೈಡೆಡ್ ಬೈ 100 ಮಾಡಿದಾಗ 70,000 ಬಂತು. ಈಗ 10 lakh ಡಿವೈಡೆಡ್ ಬೈ 70,000 ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ, EPS ಆನ್ಸರ್ ಸಿಗುತ್ತೆ. 14.28 ಆನ್ಸರ್ ಬರುತ್ತೆ. 14.28 ಪರ್ ಶೇರ್ ಅಂತ ಬರೀಬೇಕು. ಯಾವಾಗಲೂ EPS ಫೈಂಡ್ ಔಟ್ ಮಾಡಿದಾಗ EPS ಅಂತಂದರೆ ಒಂದು ಶೇರಿಗೆ ಎಷ್ಟು ರೂಪಾಯಿ ಸಿಗುತ್ತೆ? ಒಂದು ಶೇರಿಗೆ ₹14 ಶೇರ್ ಹೋಲ್ಡರ್ಸಿಗೆ ಸಿಗುತ್ತೆ. ಸೊ ಈ ಥರದಲ್ಲಿ ನೀವು EPS ಅನ್ನು ಫೈಂಡ್ ಔಟ್ ಮಾಡಬೇಕು. ಒಂದು ವೇಳೆ ಟ್ಯಾಕ್ಸ್ ಯಾವಾಗ ಲೆಸ್ ಮಾಡಬೇಕು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಟ್ಯಾಕ್ಸನ್ನು ಲೆಸ್ ಮಾಡಬೇಕಿತ್ತು. ಈ ಪ್ರಾಬ್ಲಮಲ್ಲಿ ಎಲ್ಲ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನಂಬರ್ ಆಫ್ ಶೇರ್ಸ್ ಕೂಡ ಕೊಟ್ಟಿರಲಿಲ್ಲ. ನಂಬರ್ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಪ್ರೈಸ್ ಪರ್ ಶೇರ್. 70 lakh ಡಿವೈಡೆಡ್ ಬೈ 100 ಮಾಡಿದಾಗ ನಂಬರ್ ಆಫ್ ಶೇರ್ ಸಿಕ್ತು. ಸೊ ಈ ಥರದಲ್ಲಿ EPS ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.